ಗುಡಿಯ ಪೂಜೆಯೋ ಕಥೆಯೋ ಸೊಗಸು ನೋಟವೋ ಹಾಡೋ ಬಡವರಿಂಗು ಪ್ರಕೃತಿಯೋ ಆವುದೋ ಮನದ ಬಡಿದಾಟವನ್ನು ನಿಲ್ಲಿಸಿ ನೆಮ್ಮದಿಯ ನೀವೊಡದೆ ಬಿಡುಗಡೆಯೋ ಜೀವಕ್ಕೆ ಮಂಕುತಿಮ್ಮ. ನಾವು ಈ ಮನಸ್ಸಿನ ಚಂಚಲತೆಯನ್ನು ಹಿಡಿತಕ್ಕೆ ತಗೊಂಡು ನೆಮ್ಮದಿ ತಂದುಕೊಳ್ಳೋದಕ್ಕೋಸ್ಕರ ಯಾವ ಮಾಧ್ಯಮವನ್ನು ಬೇಕಾದರೂ ನಾವು ಅಳವಡಿಸ್ಕೊಳ್ಬೋದು. ಈ ಯಾವುದಾದ್ರೂ ಒಂದು ಮಾಧ್ಯಮದಿಂದ ನಮ್ಮ ಮನಸ್ಸಿನ ಚಂಚಲತೆಯನ್ನು ನಾವು ಕಡಿಮೆ ಮಾಡಿಕೊಂಡ್ರೆ ಅವಾಗಲೇ ಜೀವಕ್ಕೆ ಮುಕ್ತಿ ಅಂತ ಗುಂಡಪ್ಪನವ್ರು ಇಲ್ಲಿ ಹೇಳ್ತಾ ಇದ್ದಾರೆ. ಈ ಮನಸ್ಸಿನ ಚಂಚಲತೆಯನ್ನು ನೆಮ್ಮದಿ ತಂದ್ಕೊಳ್ಳೋದು ಅಂದರೆ ಹೇಗೆ? ನಾವು ಭಗವಂತನಿಗೆ ದೇವರಿಗೆ ಪೂಜೆ ಮಾಡ್ತಾ ಕೂತ್ಕೋಬೋದು, ಅಥವಾ ಯಾವುದೋ ಪುರಾಣದ ಕಥೆಗಳನ್ನು, ರಾಮಾಯಣ ಮಹಾಭಾರತದ ಕಥೆಗಳನ್ನು ಶ್ರವಣ ಮಾಡ್ತಾ ಇರೋದಾಗಿರ್ಬೋದು, ಅಥವಾ ನಾವು ಇನ್ನೊಬ್ಬರಿಗೆ ಕರುಣೆ ತೋರಿಸಿ ಏನೋ ಒಂದು ಭಾವನೆಯಿಂದ ಇನ್ನೊಬ್ರಿಗೆ ಸಹಾಯ ಮಾಡೋದಾಗಿರ್ಬೋದು, ಬಡವರಿಗೆ ಏನಾದರೂ ಒಂದು ಕೊಡೋದಾಗಿರ್ಬೋದು, ದಾನ ಧರ್ಮಗಳನ್ನು ಮಾಡೋದಾಗಿರ್ಬೋದು. ಇದು ಯಾವುದಾದ್ರೂ ಒಂದು ಮಾಧ್ಯಮದಿಂದ ನಿನಗೆ ಹೇಗೆ ಸಾಧ್ಯನೋ ಹಾಗೆ ಮನಸ್ಸಿಗೆ ನೆಮ್ಮದಿಯನ್ನು ತಂದುಕೊಂಡ್ರೆ ಅದೇ ಜೀವಕ್ಕೆ ಮುಕ್ತಿ ಅಂತ ಹೇಳ್ತಾ ಇದ್ದಾರೆ. ಇದು ತುಂಬ ಸುಲಭ ಅಂತ ನಾವು ಅಂದ್ಕೊಂಡ್ಬಿಡ್ತೀವಿ. ಆದರೆ ಇದನ್ನೆಲ್ಲ ಮಾಡೋದಕ್ಕೆ ನಾವು ಮನಸ್ಸು ಮಾಡಬೇಕು. ಅದನ್ನೆಲ್ಲ ಈ ರೀತಿ ನಾವು ಜೀವಕ್ಕೆ ಮುಕ್ತಿ ಬೇಕು ಅನ್ನೋ ಒಂದು ವಿಷಯವನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ನಾವು ನಮ್ಮ ತುಡಿತಾ ಇರಬೇಕು. ಆವಾಗಲೇ ಅದು ಸಾಧ್ಯ. ಅದನ್ನು ನಾವು ಮಾಡುವಂಥ ಪ್ರಯತ್ನವನ್ನು ಮಾಡ್ಬೋದಲ್ವಾ? ನಮಸ್ಕಾರಗಳು.